ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. हद्दु मीरी मातनाडतोडगिद्दारे राहुल गांधी कि हमें नरेंद्र मोदी जी का विजन अच्छा नहीं लगता, हमें नफरत नहीं चाहिए, हमें हिंसा नहीं चाहिए, हमें मोहब्बत की दुकान चाहिए और हमें नया विजन चाहिए देश के लिए। मुझे बहुत गर्व है कि रास्ता रायबरेली, अमेठी और उत्तर प्रदेश ने दिखाया है। जनता ने नफरत के खिलाफ, हिंसा के खिलाफ, अहंकार के खिलाफ दबाकर वोट दिया है। आपने देखा भाइयों और बहनों, अयोध्या की सीट हार गए। सिर्फ अयोध्या में नहीं, वाराणसी में जान बचा के निकले हैं प्रधानमंत्री। और मैं आपको कहता हूं और बहन से कह रहा हूं, वाराणसी में अगर ये लड़ गई होती तो आज हिंदुस्तान के प्रधानमंत्री 2-3 लाख वोटों से वाराणसी का चुनाव हार जाते। आपने राजनीतिक डिसीजन नहीं लिया है, ये आपने जो वोट दिया है और रायबरेली के हर एक व्यक्ति ने जो दिया है, ये राजनीतिक डिसीजन नहीं था, ये मोहब्बत का डिसीजन था। और इस बात को मैं जिंदगी भर नहीं भूलने वाला हूं। ಪಡೆದದ್ದು 99 ಸೀಟುಗಳು, ಎಷ್ಟರಲ್ಲಿ 543ರಲ್ಲಿ. ಆದರೆ ಪರಿಭಾವಿಸಿದ್ದು, ಭ್ರಮಿಸಿಕೊಂಡದ್ದು ಈ ಬಾರಿಯ ಚುನಾವಣೆಯಲ್ಲಿ ನಾವು ಗೆದ್ದು ಬಿಟ್ಟಿದ್ದೇವೆ ಎನ್ನುವ ರೀತಿಯಲ್ಲಿ. ಇವರು ಅಮೇಠಿ ಮತ್ತು ರಾಯಬರೇಲಿಯಲ್ಲಿ ಧನ್ಯವಾದ ಸಮರ್ಪಣೆ ಅಂತ ಕಾರ್ಯಕ್ರಮ ಮಾಡ್ತಾರೆ. ಈ ಧನ್ಯವಾದ ಸಮರ್ಪಣೆ ಕಾರ್ಯಕ್ರಮದಲ್ಲಿ ಭಾಷಣ ಮಾಡ್ತಾ ಹೇಳ್ತಾರೆ, ಮತ್ತೆ ಮೊಹಬ್ಬತ್ ಕಿ ದುಕಾನ್ ಬಾಗಿಲು ತೆಗೆದಿದೆ ಅಂತ. ಇಷ್ಟು ದಿವಸ ಆದರೂ ಸುದ್ದಿ ಹೇಳ್ತಾ ಇರಲಿಲ್ಲ. ಪಂಚರಾಜ್ಯಗಳ ಚುನಾವಣೆಯಲ್ಲಿ ಮೊಹಬ್ಬತ್ ಕಿ ದುಕಾನ್ ಅಂತ ಹೇಳಿ ಇನ್ನಿಲ್ಲದ ಹಾಗೆ ಪರಾಭವಗೊಂಡ ಮೇಲೆ ಆ ವಿಷಯವನ್ನೇ ಮಾತಾಡ್ತಾ ಇರಲಿಲ್ಲ. ಈಗ ಮತ್ತೆ ಇವರಿಗೆ ಮೊಹಬ್ಬತ್ ಕಿ ದುಕಾನ್ ನೆನಪಾಗಿದೆ. ಅವ್ರು ಹೇಳ್ತಾರೆ, ಅಹಂಕಾರದ ವಿರುದ್ಧ ಜಯ ಸಿಕ್ಕಿದೆ ಅಂತೆ, ದ್ವೇಷದ ವಿರುದ್ಧ ಜಯ ಸಿಕ್ಕಿದೆಯಂತೆ. ಮೊಹಬ್ಬತ್ ಕಿ ದುಕಾನ್ಗೆ ಮತ ಹಾಕಿದ್ದಾರಂತೆ ಜನ. ಅಷ್ಟೇ ಹೇಳಿದ್ರೆ ಏನು ಅಚ್ಚರಿ ಪಡಬೇಕಾಗಿಲ್ಲ. ಅದನ್ನು ಮುಂದುವರೆದು ಮುಂದೆ ಇನ್ನೊಂದು ಮಾತನ್ನು ಹೇಳ್ತಾರೆ. ಅದೇನಪ್ಪ ಅಂತಂದರೆ, ಪ್ರಿಯಾಂಕಾ ವಾಡ್ರಾ ಅವ್ರು ಏನಾದರೂ ವಾರಣಾಸಿಯಲ್ಲಿ ಚುನಾವಣೆಗೆ ನಿಂತಿದ್ರೆ ನರೇಂದ್ರ ಮೋದಿ ಅವರು 2-3 ಲಕ್ಷ ವೋಟ್ನಿಂದ ಸೋತು ಹೋಗ್ತಿದ್ರಂತೆ. ಅಯೋಧ್ಯೆ ಮೇ ಹಾರ್ ಗಯೆ ಅಂತಾರೆ. ಅಯೋಧ್ಯೆಯಲ್ಲಿ ಸೋತು ಬಿಟ್ಟಿದ್ದಾರೆ. ಅಯೋಧ್ಯೆ ಅನ್ನೋ ಶಬ್ದ ಆಡ್ಲಿಕ್ಕೂ ಬರಲ್ಲ ಈ ಮನುಷ್ಯನಿಗೆ. ಸೋತು ಬಿಟ್ಟಿದ್ದು. ಮೊದಲೇದಾಗಿ ಅಯೋಧ್ಯೆ ಅನ್ನುವಂಥ ಲೋಕಸಭಾ ಕಾನ್ಸ್ಟಿಟ್ಯೂಯೆನ್ಸಿಯೇ ಇಲ್ಲ, ಇರೋದು ಫೈಜಾಬಾದ್ ಅನ್ನುವಂಥ ಕಾನ್ಸ್ಟಿಟ್ಯೂಯೆನ್ಸಿ. ಎರಡನೇದು ಅಯೋಧ್ಯೆ ಅನ್ನೋದು ಅಲ್ಲಿ ಇರುವಂಥ ಒಂದು ವಿಧಾನಸಭಾ ಕ್ಷೇತ್ರ. ಅಲ್ಲಿ ವೋಟಿಂಗಲ್ಲಿ 5,000 ಲೀಡ್ನಲ್ಲಿ ಬಂದಿದೆ ಭಾರತೀಯ ಜನತಾ ಪಕ್ಷ. ಈತನಿಗೆ ಆ ಲೆಕ್ಕಾಚಾರವೂ ಗೊತ್ತಿರೋದಿಲ್ಲ. ಹಿಂದೂಗಳಿಗೆ ಅವಮಾನ ಮಾಡಲಿಕ್ಕೆ ಅಯೋಧ್ಯೆಯಲ್ಲಿಯೇ ಸೋತಿದ್ದಾರೆ ಅಂತ ಈತ ಹೇಳ್ತಾ ಇರುವುದು. ಈಗ ನೀವು ಅದ್ರ ಬಗ್ಗೆ ಮಾತಾಡ್ಕೊಳ್ಳೋದು ಬೇರೆ, ರಾಹುಲ್ ಗಾಂಧಿ ಮಾತಾಡೋದು ಬೇರೆ. ರಾಹುಲ್ ಗಾಂಧಿ ಒಂದು ಜವಾಬ್ದಾರಿ ಹುದ್ದೆಯಲ್ಲಿರುವಂಥ ಒಬ್ಬ ವ್ಯಕ್ತಿ, 2 ಕಡೆ ಸಂಸದನಾಗಿ ಆಯ್ಕೆಯಾಗಿರುವಂಥ ವ್ಯಕ್ತಿ. ಆತ ಮಾತನಾಡುವಾಗ ಎಚ್ಚರಿಕೆಯಿಂದ ಮಾತನಾಡಬೇಕು. ಇಲ್ಲದೇ ಇದ್ರೆ ಊರೂರು ಕೋರ್ಟಿಗೆ ಅಲಿಬೇಕಾದಂಥ ಪರಿಸ್ಥಿತಿ ಬರುತ್ತೆ. ನನಗೆ ನಮ್ಮ ಸಾಮಾಜಿಕ ಜಾಲತಾಣದಲ್ಲಿರುವಂಥ ನನ್ನ ಪರಿವಾರದ ಸದಸ್ಯರು ಹೇಳ್ತಾರೆ, ಯಾಕೆ ರಾಹುಲ್ ಗಾಂಧಿ ಬಗ್ಗೆ ಮಾತಾಡ್ತೀರಿ, ಆತ ಒಬ್ಬ ಪಪ್ಪು ಅಂತ ಹೇಳ್ತಾರೆ. ಒಂದು ವಿಷಯವನ್ನು ನೆನಪಿಟ್ಕೊಳ್ಳಿ, ರಾಹುಲ್ ಗಾಂಧಿನ ನಾವು ಪಪ್ಪು ಅಂತ ಹೇಳ್ಕೊಂಡೇ ಎಡವಿ ಬಿದ್ದಿರೋದು ಇವತ್ತಿನ ದಿವಸ. ಈತ ಹೋಗಿ ಅಲ್ಲಿ ಹೇಳ್ತಾನೆ, ವಿಧಾನಸೌಧ ನಮ್ಮ ಸಂವಿಧಾನವನ್ನೇ ಬದಲಿ ಮಾಡ್ತಾರೆ ಅಂತ ಕೆಂಪು ಹಿಡ್ಕೊಂಡು ಓಡ್ತಾರೆ, ರೆಡ್ ಡೈರಿನ. ನಾ ಇವತ್ತಿನವರೆಗೂ ಕೆಂಪು ಬಣ್ಣದ ಸಂವಿಧಾನದ ಪುಸ್ತಕವನ್ನು ನೋಡೇ ಇಲ್ಲ. ಅದಿರೋದು ನೀಲಿ ಕಲರಲ್ಲಿ ಅಥವಾ ಗ್ರೇ ಕಲರಲ್ಲಿ ಅಂತ ಬ್ರೌನ್ ಕಲರಲ್ಲಿರೋದು ನೋಡಿದ್ದೀನಿ. ಕೆಂಪು ಬಣ್ಣದ ಪುಸ್ತಕ ಹಿಡ್ಕೊಂಡು ಸಂವಿಧಾನ ಬದಲಿ ಮಾಡಿಬಿಡ್ತಾರೆ, ಸಂವಿಧಾನ ಬದಲಿ ಮಾಡ್ತಾರೆ ಅಂತ ಹೇಳ್ತಾರೆ. ಎಷ್ಟೋ ಜನ ಅಮಾಯಕರು ಇದನ್ನು ನಂಬಿ ಬಿಟ್ಟಿದ್ದಾರೆ. ಇನ್ನೊಂದಿಷ್ಟು ಕಡೆ ಹೋಗ್ತಾರೆ, ಖಟಾಖಟ್ ತುಮೆ ಜೂನ್ 5 ತಾರೀಕು ಆಪ್ಕೋ 8,500 ಮಿಲ್ ಜಾಯೇಗಾ. ಯಾವುದೇ ರೆಸ್ಟ್ರಿಕ್ಷನ್ ಕಂಡೀಷನ್ಸ್ ಇಲ್ಲ, ಏನಿಲ್ಲ. ಚುನಾವಣೆಯಲ್ಲಿ ಗೆದ್ದರೆ ಕೊಡ್ತೀವಿ ಅಂತ ಹೇಳಲ್ಲ, ಏನೂ ಹೇಳಲ್ಲ. ಜೂನ್ 5ನೇ ತಾರೀಕು ನಿಮಗೆಲ್ಲರಿಗೂ ಖಟಾಖಟ್ 8,500 ಬರುತ್ತೆ ಅಂತ ಹೇಳ್ತಾರೆ. ಅದನ್ನು ಈ ದೇಶದ ಜನ ನಂಬಿ ಬಿಡ್ತಾರೆ. ಜಾತಿ ಗಣತಿ ಮಾಡ್ತೀನಿ ಅಂತ ಈತ ಹೋದಲ್ಲೆಲ್ಲ ಮಾತಾಡ್ತಾನೆ, ಹಿಂದೂಗಳನ್ನೇ ಒಡೆಯುವ ಕೆಲಸ ಮಾಡ್ತಾನೆ. ಅದನ್ನು ಈ ದೇಶದ ಜನ ನಂಬಿ ಓಟ್ ಹಾಕ್ತಾರೆ. ಈತನನ್ನು ಪಪ್ಪು ಅಂತ ಕರೀಲಿಕ್ಕೆ ಹೇಗೆ ಸಾಧ್ಯ? ನನಗೆ ಇದಕ್ಕಿಂತ ಮಜಾ ಅನಿಸಿದ್ದೇನೆಂದರೆ, ಪ್ರಿಯಾಂಕಾ ವಾಡ್ರಾ ಅವ್ರನ್ನ ಈತ ಉಲ್ಲೇಖ ಮಾಡಿದ್ದು. ಯಾಕೆಂದರೆ ಪ್ರಿಯಾಂಕಾ ವಾಡ್ರಾ ಅವ್ರು ಚುನಾವಣೆ ನಿಲ್ಲಬೇಕು ಅಂತ ಇನ್ನಿಲ್ಲದ ಹಾಗೆ ಈ ಬಾರಿ ಹರಸಾಹಸ ಪಟ್ಟದ್ದುಂಟು. ಯಾವಾಗ ಇವ್ರು ನಿಲ್ಬೇಡ ಅಂತ ಹೇಳಿದ್ರು ಅತ್ಯಂತ ಬೇಸರ ಪಟ್ಕೊಂಡಂಥ ವ್ಯಕ್ತಿ ಯಾರಾದರೂ ಇದ್ದರೆ, ಒಂದು ರಾಬರ್ಟ್ ವಾಡ್ರಾ, ಎರಡನೇದು ಪ್ರಿಯಾಂಕಾ ವಾಡ್ರಾ. ಪ್ರಿಯಾಂಕಾ ವಾಡ್ರಾ ಹೇಳಿದ್ರು, ನಾನು ಚುನಾವಣೆಯ ಉಸ್ತುವಾರಿ ನೋಡ್ಕೋಬೇಕಲ್ವ, ಅದಕ್ಕೆ ಚುನಾವಣೆಗೆ ನಿಂತಿದ್ದೇನೆ ಅಂತ ಹೇಳ್ತಾರೆ. ಹಾಗಾದ್ರೆ ಚುನಾವಣೆ ಉಸ್ತುವಾರಿ ರಾಹುಲ್ ಗಾಂಧಿ ನೋಡ್ಕೊಳ್ಳಿಲ್ವಾ? ಆತ ಬೇರೆ ಕಾನ್ಸ್ಟಿಟ್ಯೂನ್ಸಿಗೆ ಓಡಾಡಲಿಲ್ವಾ? ಉದ್ದೇಶಪೂರ್ವಕವಾಗಿ ಪ್ರಿಯಾಂಕಾ ವಾಡ್ರಾ ಚುನಾವಣೆ ನಿಲ್ಲಾರ್ದಂಗೆ ನೋಡ್ಕೊಂಡಿರೋ ವ್ಯಕ್ತಿ ಇದೇ ರಾಹುಲ್ ಗಾಂಧಿ. ಈಗ ಅದೇ ರಾಹುಲ್ ಗಾಂಧಿ ಹೇಳ್ತಾರೆ, ಅವರೇನಾದರೂ ವಾರಣಾಸಿಯಲ್ಲಿ ಚುನಾವಣೆಗೆ ನಿಂತಿದ್ರೆ ನರೇಂದ್ರ ಮೋದಿ ಅವರು 2-3 ಲಕ್ಷ ವೋಟ್ನಿಂದ ಸೋಲ್ತಾ ಇದ್ರಂತೆ. ನಿಂತು ನೋಡಬೇಕಾಗಿತ್ತು ರೀ, ಮಜಾ ಇತ್ತು. ತೀರ್ಮಾನ ಆಗಿ ಹೋಗೋದು, ನಾವು ಅನ್ನೋದು ನಿರ್ಧಾರ ಆಗಿ ಹೋಗೋದು. ಅಲ್ಲ ಸ್ವಾಮಿ, ನಿಮ್ಮ ಅಕ್ಕನ ವಿಷಯ ಬಿಟ್ಬಿಡಿ, ನಿಮ್ಮ ವಿಷಯಕ್ಕೆ ಬನ್ನಿ. ನೀವು ಅಮೇಠಿಯಲ್ಲಿ ಸೋತು ಹೋಗಿದ್ರಿ ಒಂದು ಸಲ.
ಸೋತಾದ್ಮೇಲೆ ಈ ಸಲ ಸೆಡ್ ಹೊಡೆದು ನಿಂತು ತೋರಿಸ್ಬೇಕಾಗಿತ್ತು. ಕೊನೆ ಕ್ಷಣದವರೆಗೂ ನಿಲ್ಲಿಲ್ಲ. ಕೊನೆಗೆ ಹೋಗಿ ಪಕ್ಕದ ರಾಯಬರೇಲಿಯಲ್ಲಿ ಚುನಾವಣೆಗೆ ನಿಂತ್ರಿ. ಯಾಕೆ? ಅಮೇಠಿ ಅಂದರೆ ಭಯಾನ, ಸ್ಮೃತಿ ಇರಾನಿ ಕಂಡ್ರೆ ಭಯಾನ ನಿಮಗೆ, ಚುನಾವಣೆಯಲ್ಲಿ ಎಲ್ಲಿ ಸೋಲಿಸ್ಬಿಡ್ತಾರೋ ಅನ್ನುವಂಥ ಆತಂಕನ. ಅಂದರೆ ಸ್ವತಃ ನಿಮಗೇ ನಿಮ್ಮ ಮೇಲೆ ಆತ್ಮವಿಶ್ವಾಸ ಇಲ್ಲ. ನೀವು ನರೇಂದ್ರ ಮೋದಿ ಅವರ ಭವಿಷ್ಯವನ್ನು ತೀರ್ಮಾನ ಮಾಡಲಿಕ್ಕೆ ಹೊರಟಿದ್ದೀರಿ. ನರೇಂದ್ರ ಮೋದಿ ಈ ದೇಶದಲ್ಲಿ ಕಾಶಿ ವಾರಣಾಸಿ ಅಲ್ಲ, ಈ ದೇಶದ ಯಾವುದೇ ಕ್ಷೇತ್ರದಲ್ಲಿ ನಿಂತರೂ ಕೂಡ ಈ ದೇಶದಲ್ಲಿರುವಂಥ ರಾಷ್ಟ್ರಭಕ್ತರು ಅವರಿಗೆ ಆಶೀರ್ವಾದ ಮಾಡಿಯೇ ಮಾಡ್ತಾರೆ, ಅವ್ರನ್ನ ಗೆಲ್ಲಿಸಿಯೇ ಗೆಲ್ಲಿಸ್ತಾರೆ. ನಿಮ್ಮ ಹಾಗೆ ಕ್ರೈಸ್ತರು ಮುಸಲ್ಮಾನರು ಇರುವಂಥ ವಯನಾಡನ್ನು ಹುಡ್ಕೊಂಡು ನರೇಂದ್ರ ಮೋದಿ ಹೋಗಬೇಕಾಗಿಲ್ಲ. ಹಿಂದೂ ಬಾಹುಳ್ಯ ಇರುವ ಜಾಗ ಯಾವುದು, ಮುಸಲ್ಮಾನರು ಕಡಿಮೆ ಇರೋದೆಲ್ಲಿ ಅಂತ ಲೆಕ್ಕಾಚಾರ ಮಾಡ್ಕೊಂಡು ಹೋಗಿ ಚುನಾವಣೆ ನಿಲ್ಲಬೇಕಾಗಿರಲ್ಲ. ಹಾಗೇನಾದರೂ ಹೋಗಬೇಕಾಗಿದ್ರೆ ಅವರು ವಾರಣಾಸಿಗೆ ಹೋಗ್ತಿರಲ್ಲ. ಅಲ್ಲಿ ಮುಸಲ್ಮಾನರ ಬಾಹುಳ್ಯ ಅತಿ ಹೆಚ್ಚು ಇರುವಂಥ ಕ್ಷೇತ್ರ ಅದು. ಕೇವಲ ಗಂಗೆಯ ಆಹ್ವಾನದ ಮೇರೆಗೆ ಬಂದಿದ್ದೇನೆ ಅನ್ನುವಂಥ ಮಾತನ್ನು ನರೇಂದ್ರ ಮೋದಿ ಹೇಳಿದ್ದು. ಈ ದೇಶದ ಧರ್ಮದ ದುಂದುಭಿಯನ್ನು ಹಾರಿಸಲಿಕ್ಕಾಗಿ ಅಲ್ಲಿ ಹೋಗಿರೋದು ನರೇಂದ್ರ ಮೋದಿ ಅವರು. ಓಟಿನ ಲೆಕ್ಕ ಹಾಕಿ ನಿಮ್ಮಂಗೆ ವಯನಾಡಿಗೆ ಬಂದು ಕ್ರಿಶ್ಚಿಯನ್ರು ಎಷ್ಟು ಜನ ಇದ್ದಾರೆ, ಮುಸಲ್ಮಾನರು ಎಷ್ಟು ಜನ ಇದ್ದಾರೆ ಲೆಕ್ಕ ಹಾಕ್ಕೊಂಡು ಹಿಂದೂಗಳು ಕಡಿಮೆ ಇದ್ದಾರಲ್ವ ಹಂಗಾರೆ ನಿಂತುಬಿಡ್ತೀನಿ ಸೇಫು. ಹಿಂದೂಗಳು ನಿಮ್ಮನ್ನು ನೋಡಿದ್ರೆ ಆಗಲ್ಲ. ಯಾಕಾಗಲ್ಲ? ನೀವು ಮಾಡುವಂಥ ಈ ರೀತಿಯ ನಾಟಕ ಮತ್ತು ಹಿಂದೂಗಳ ವಿರುದ್ಧ ಇರುವಂಥ ದ್ವೇಷ. ನಫರತ್ ಕಿ ದುಕಾನ್ ರಾಹುಲ್ ಗಾಂಧಿದು. ನಫರತ್ ಕಿ ದುಕಾನ್ ಉಳಿದವ್ರದಲ್ಲ, ರಾಹುಲ್ ಗಾಂಧಿ ನಫರತ್ ಕಿ ದುಕಾನ್. ಅವ್ರದ್ದು ನಫರತ್ ಕಿ ದುಕಾನ್ ಇಲ್ಲದೆ ಹೋಗಿದ್ರೆ ವಯನಾಡನ್ನು ಹುಡ್ಕೊಂಡು ಅಲ್ಲಿಂದ ಉತ್ತರ ಪ್ರದೇಶದಿಂದ ಇಲ್ಲಿಗೆ ಯಾಕ್ರಿ ಬರ್ತಿದ್ರಿ? ಅಲ್ಲೇ ಅಕ್ಕಪಕ್ಕ ಬೇರೆ ಯಾವ್ದಾರ ಕ್ಷೇತ್ರ ಹುಡ್ಕೋತಿದ್ರು. ಇಲ್ಲ, ಇಲಹಾಬಾದ್ಗೆ ಹೋಗ್ತಿದ್ರಿ. ಯಾಕೆ ಹೋಗಲಿಲ್ಲ? ವಾಪಸ್ ವಯನಾಡಿಗೆ ಯಾಕೆ ಬಂದ್ರಿ? ಬಂದು ಲೆಕ್ಕ ಹಾಕ್ತಿರಿ. ಮುಸ್ಲಿಂ ಲೀಗ್ ಓಟ್ ಎಷ್ಟು, SDP ಅವರು ಸಪೋರ್ಟ್ ಮಾಡ್ತಾರೆ, ಕ್ರೈಸ್ತ ಮತಗಳು ಎಷ್ಟಿದಾವೆ, ಚರ್ಚ್ನವ್ರು ಏನು ಹೇಳ್ತಾರೆ? ಈಗ ಬನ್ನಿ. ಈಗಲೂ ಏನು ಕಾಲ ಮಿಂಚಿಲ್ವಲ್ಲ. ಈಗ ನಡುಗಾಲ ಚುನಾವಣೆ ಬರುತ್ತೆ. ಎರಡರಲ್ಲಿ ಒಂದು ಕ್ಷೇತ್ರ ಬಿಟ್ಕೊಡ್ಬೇಕಾಗತ್ತೆ. ಆವಾಗ ವಯನಾಡನ್ನು ಬಿಟ್ಕೊಡ್ತೀರಿ ಅಂತ ಹೇಳಲಾಗ್ತಾ ಇದೆ. ಆವಾಗ ನಿಮ್ಮ ಅಕ್ಕನ್ನು ನಿಲ್ಲಿಸ್ರಿ. ನಿಮ್ಮ ಅಕ್ಕನ್ನು ನಿಲ್ಲಿಸಿ ಚುನಾವಣೆಗೆ. ಮತ್ತೆ ಅನ್ಯ ರಾಜ್ಯ ಚುನಾವಣೆ ನಿಲ್ತಾರೆ. ಹೋದ ಸಲ ಸೋತ್ರಲ್ಲ CPM ಇಂದ, ಅವ್ರು ಈ ಸಲ ಮತ್ತೆ ಚುನಾವಣೆ ನಿಲ್ತಾರೆ. ಈ ಸಲ ನೋಡೋಣ ಏನಾಗತ್ತೆ, ನೋಡೇ ಬಿಡೋಣ. ಅಂದರೆ ನಿಮಗೆ ಸಿಕ್ಕಂಥ 99 ಸೀಟುಗಳೇನಿದಾವಲ್ಲ ಅದನ್ನೇ ಚಕ್ರಾಧಿಪತ್ಯ ಅಂತ ಪರಿಭಾವಿಸ್ಕೊಂಡು ಕೂತಿದ್ದೀರಲ್ಲ, ಅದ್ರ ಬಗ್ಗೆ ಆಶ್ಚರ್ಯ. ಜೇಬಲ್ಲಿ ಒಂದು ಚೀಟಿ ಕೊಟ್ಟರು ಮೊನ್ನೆ ನಿಮಗೆ CWC ಮೀಟಿಂಗಲ್ಲಿ. ಏನಂತ? ನಿಮ್ಮನ್ನು ವಿಪಕ್ಷ ನಾಯಕನನ್ನಾಗಿ ಮಾಡಲಾಗತ್ತೆ ಅಂತ. ಯಾಕೆ ಇಲ್ಲಿ ಅವರು ಉತ್ತರ ಕೊಟ್ಟಿಲ್ಲ? ಯಾಕೆಂದರೆ 56 ಸಲ ವಿದೇಶ ಪ್ರಯಾಣ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ವಲ್ಲ. ಕೂತ್ಕೊಂಡು ಸಭೆಗೆ ಹಾಜರಾಗಬೇಕಾಗತ್ತೆ. ಬರಲ್ಲ ಅಂದರೆ ಲೋಕಸಭೆ ಸೆಕ್ರೆಟರಿಯೇಟಿಗೆ ಪತ್ರ ಬರೀಬೇಕಾಗತ್ತೆ, ನಾನು ಈ ಸಲ ಸೆಷನ್ನಲ್ಲಿ ಹಾಜರಾಗೋದಿಲ್ಲ ಅಂತ. ಯಾವ ವಿಷಯಕ್ಕೆ ನಾನು ನಮ್ಮ ಪಕ್ಷ ಯಾವ ನಿಲುವು ತೆಗೆದುಕೊಳ್ಬೇಕು ಅಂತ ತೀರ್ಮಾನ ಮಾಡಬೇಕಾಗತ್ತೆ, ಜವಾಬ್ದಾರಿಯಿಂದ ನಡ್ಕೋಬೇಕಾಗತ್ತೆ. ಅವೆಲ್ಲ ಬೇಕಾಗಿಲ್ಲ. ಹಿಟ್ ಆ್ಯಂಡ್ ರನ್. ನಾನು ರಾಹುಲ್ ಸಾವರ್ಕರ್ ಅಲ್ಲ ಅಂತ ಹೇಳಿದ್ದಾನೆ. ರಾಹುಲ್ ಸಾವರ್ಕರ್ ಅಲ್ಲ ಅಂತ ಹೇಳಿದ್ದಕ್ಕೆ, ಅವ್ರನ್ನ ಅವಮಾನ ಮಾಡಿದ್ದಕ್ಕೆ ಸಾವರ್ಕರ್ ಅವ್ರ ಮೊಮ್ಮಗ ಮಹಾರಾಷ್ಟ್ರದಲ್ಲಿ ಇದರ ಮೇಲೆ ಡಿಫೆಮೇಷನ್ ಕೇಸ್ ಹಾಕಿದ್ದಾರೆ. ಜಾಮೀನು ತೊಗೊಂಡು ಹೊರಗಡೆ ಓಡಾಡ್ತಾ ಇರೋದು. ಮೊನ್ನೆ ಬೆಂಗಳೂರಲ್ಲಿ ಜಾಮೀನು ತೊಗೊಂಡು ಹೊರಗೆ ಬಂದಿದ್ದಾರೆ. ಯು ಆರ್ ಎ ಹ್ಯಾಬಿಚುವಲ್ ಅಫೆಂಡರ್ ಅಂತ ಕೋರ್ಟ್ ಹೇಳಿದೆ ಇವರಿಗೆ. ಈಗಾಗಲೇ ಕಳೆದ ಬಾರಿ ಅನರ್ಹಗೊಂಡಂಥ ವ್ಯಕ್ತಿ, ಕೋರ್ಟ್ನಲ್ಲಿ ಸ್ಟೇ ಇತ್ತು, ಹೀಗಾಗಿ ಈ ಸಲ ಮತ್ತೆ ಚುನಾವಣೆ ನಿಲ್ಲಕ್ಕೆ ಸಾಧ್ಯ ಆಯಿತು. ಇವ್ರ ಮೇಲೆ ಶಿಕ್ಷೆ ಏನಾದರೂ ಮತ್ತೆ ಪ್ರೂವ್ ಆದರೆ ಈತನಿಗೆ ಯಾವುದೇ ಬೆಲೆ ಇರೋದಿಲ್ಲ. ಆದರೆ ಮಾತನಾಡೋದು ಕೇಳಿದ್ರೆ ನರೇಂದ್ರ ಮೋದಿ ಅವ್ರನ್ನ ಸೋಲಿಸಿದಾಗೆ ಇವತ್ತು ಇಡೀ ಕಾಂಗ್ರೆಸ್ ಪಾಳ್ಯ ಭ್ರಮಿಸ್ತಾ ಇದೆ. ಭಾಳ ದೊಡ್ಡದಾದಂಥ ಸವಾಲು ಈ ಬಾರಿ ಏನು ಗೊತ್ತಾ ಇರೋದು? ನಫರತ್ ಕಿ ದುಕಾನ್ ಇಟ್ಕೊಂಡು ಸಂಪೂರ್ಣವಾಗಿ ಇಡೀ ಕಾಂಗ್ರೆಸ್ನವ್ರು ಕೂತಿದ್ದಾರೆ. ಒಬ್ಬ ಜಯರಾಮ್ ರಮೇಶ್ ಇದ್ದಾರೆ, ಏಕ್ ತಿಹಾಯಿ ಪ್ರಧಾನಮಂತ್ರಿ ಅಂತ ಬೆಳಗ್ಗೆ ಅದರ ಟ್ವೀಟ್ ಮಾಡ್ತಾರೆ. ನೋಡಿ, ನರೇಂದ್ರ ಮೋದಿ ಅವರು 9ನೇ ತಾರೀಕು ಪ್ರಮಾಣ ವಚನ ಸ್ವೀಕಾರ ಮಾಡಿದರು. ಒಬ್ಬನೇ ಒಬ್ಬ ವಿಪಕ್ಷದವನು ಮಲ್ಲಿಕಾರ್ಜುನ ಖರ್ಗೆ ಒಬ್ಬರು ಬಂದು ಮಲ್ಲಿಕಾರ್ಜುನ ಮುತ್ಯ ಕೂತಿದ್ರಲ್ಲಿ ಎದುರಿಗೆ. ಪಾಪ ಭಾಳ ಕೆಟ್ಟ ಮುಖ ಮಾಡ್ಕೊಂಡು ಕೂತಿದ್ರು, ಮ್ಲಾನವದನರಾಗಿದ್ದರು, ಅತ್ಯಂತ ಬೇಸರದಲ್ಲಿದ್ದರು. ಇರಲಿ, ಉಪಸ್ಥಿತರಿದ್ದರು. ಒಬ್ಬನೇ ಒಬ್ಬ ಅಖಿಲೇಶ್ ಯಾದವ್ ಅಲ್ಲಿ ಬರಲಿಲ್ಲ, ಒಬ್ಬನೇ ಒಬ್ಬ ತೇಜಸ್ವಿ ಯಾದವ್ ಬರಲಿಲ್ಲ, ಲಾದು ಯಾದವ್ ಬರಲಿಲ್ಲ, ಮಮತಾ ಬೇಗಂ ಬರಲಿಲ್ಲ, ಸೋನಿಯಾ ಗಾಂಧಿ ಬರಲಿಲ್ಲ, ರಾಹುಲ್ ಗಾಂಧಿ ಬರಲಿಲ್ಲ. ಅದೇ ಒರಿಸ್ಸಾದಲ್ಲಿ ಆಯ್ತು ರೀ. ಒರಿಸ್ಸಾದಲ್ಲಿ ಮುಖ್ಯಮಂತ್ರಿಯಾಗಿ ಅಲ್ಲಿ ಮಾಜಿಯವರು ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಮಾಡಿದರು. ಸ್ವತಃ ಅಲ್ಲಿ ಮಾಜಿ ಮುಖ್ಯಮಂತ್ರಿ ಬಂದು ಕೂತಿದ್ರಲ್ರಿ ನವೀನ್ ಪಟ್ನಾಯಕ್ ಅವರು. ಹೆಂಗೆ ಎಷ್ಟು ಗಂಭೀರವಾಗಿ ಹೆಂಗೆ ಕೂತಿದ್ರು ಅಂದರೆ ಅವ್ರು ನೋಡಿದ್ರೇ ಶೋಭಾಯಮಾನವಾಗಿದ್ದರು. ಗ್ರೀಟ್ ಮಾಡಿದರು ಹೊಸ ಮುಖ್ಯಮಂತ್ರಿಗೆ. ನರೇಂದ್ರ ಮೋದಿ ಅವ್ರನ್ನ ಹಗ್ ಮಾಡಿದರು. ಇಬ್ಬರು ಕೂಡ ಮಾತಾಡಿದರು ನರೇಂದ್ರ ಮೋದಿ. ಇದು ಪ್ರಜಾಪ್ರಭುತ್ವ, ಇದು ನಫರತ್ ಕಿ ದುಕಾನ್ ಅಲ್ಲ, ಇದು ಮೊಹಬ್ಬತ್ ಕಿ ದುಕಾನು. ರಾಹುಲ್ ಗಾಂಧಿಗೆ ಇದೆಲ್ಲ ಅರ್ಥ ಆಗೋದಿಲ್ಲ. ಈ ಅಖಿಲೇಶ್ ಯಾದವ್ ಯಾರು? RSSನವ್ರಿಗೆ ಇನ್ನು ಮತ್ತೆ ಅಗತ್ಯ ಬಿದ್ದರೆ ಮತ್ತೆ ಗುಂಡು ಹೊಡಿತೀನಿ ಅಂತ ಇವರಪ್ಪ ಹೇಳ್ದ. ಆತ ಕೊಟ್ಟಂಥ ಹರಿವಾಣದ ಮುಖ್ಯಮಂತ್ರಿ, ಹರಿವಾಣದಲ್ಲಿ ಇಟ್ಟು ಕೊಟ್ಟದ್ದಕ್ಕೆ ಮುಖ್ಯಮಂತ್ರಿ ಆಗಿದ್ದ ಅಖಿಲೇಶ್ ಯಾದವ್. ಆತ ಈಗ ಮಾತಾಡೋದು ನರೇಂದ್ರ ಮೋದಿ ಅವ್ರ ಬಗ್ಗೆ ಮಾತಾಡ್ತಾರೆ, ನಾವು ಗೆದ್ದಿದ್ದೀವಿ ಅಂತ ಹೇಳ್ತಾರೆ. ಎಂಥ ಜನ ಇವರು ಅಂತಂದರೆ, ಅಲ್ಲಿ ರೇಪ್ ಮಾಡ್ತಾರೆ ಮುಸಲ್ಮಾನ ಹುಡುಗರು ಉತ್ತರ ಪ್ರದೇಶದಲ್ಲಿ. ಮುಲಾಯಂ ಸಿಂಗ್ ಯಾದವ್ ಹೇಳ್ತಾರೆ, ಲಡ್ಕೆ ಹೇ ಕರ್ತೆ ಹೇ ಅಂತಾರೆ. ಹುಡುಗರಿದ್ದಾರೆ, ಮಾಡಿರ್ಬೋದು, ಏನು ತಪ್ಪು ಅನ್ನೋ ರೀತಿಯಲ್ಲಿ.
ಮುಸಲ್ಮಾನರ ಬಗ್ಗೆ ಹೇಳ್ತಾರೆ, ಅವ್ರ ಸಂಖ್ಯೆ ಕಡಿಮೆ, ಅವ್ರು ಭಯದಲ್ಲಿರ್ತಾರೆ, ಆದ್ದರಿಂದ ಅವರು ಅವೈಧವಾಗಿ ಶಸ್ತ್ರಾಸ್ತ್ರ ಇಟ್ಕೋಬೋದು ಅಂತ, ಅಕ್ರಮವಾಗಿ ಶಸ್ತ್ರಾಸ್ತ್ರ ಇಟ್ಕೋಬೋದು ಅಂತ ಮುಸಲ್ಮಾನರು. ಏಕೆಂದರೆ ಅವರು ಅಲ್ಪಸಂಖ್ಯಾತರಂತೆ, ಅವ್ರು ಭಯದಲ್ಲಿರ್ತಾರಂತೆ, ಅದಕ್ಕೆ ಅವ್ರು ಇಟ್ಕೋಬೋದು. ಅಲಹಾಬಾದ್ದಲ್ಲಿ ಅತೀಕ್ ಅಹಮದ್ ಗಂಗೆ ಎಷ್ಟು ಪವಿತ್ರ ಅಂತ ಹೇಳಿದಂಥ ಮನುಷ್ಯ ಈತ ಮುಲಾಯಂ ಸಿಂಗ್ ಯಾದವ್. ಅಂಥ ಪಕ್ಷ ಅದು ಸಮಾಜವಾದಿ ಪಾರ್ಟಿ. ಅಂಥವರು ನರೇಂದ್ರ ಮೋದಿ ಅವ್ರ ಬಗ್ಗೆ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ಒಬ್ಬರೇ ಒಬ್ಬರಿಗೆ ಒಂದು ಹೂಗುಚ್ಛ ಕೊಟ್ಟು ಅಭಿನಂದಿಸುವ ಯೋಗ್ಯತೆ ಇರಲಾರದ ಜನ ಇವರು ನರೇಂದ್ರ ಮೋದಿ ಅವ್ರ ಬಗ್ಗೆ ಮಾತಾಡ್ತಾರೆ. ಏನು ಹೇಳೋಣ, ಬರುತ್ತೆ ಚುನಾವಣೆ ಬಂದಾಗ ಇವರೆಲ್ಲ ಯಾರ್ಯಾರು ನರೇಂದ್ರ ಮೋದಿ ವಿರುದ್ಧ ನಿಂತು 2 ಲಕ್ಷ 3 ಲಕ್ಷ ಓಟಲ್ಲಿ ಗೆಲ್ತೀನಿ ಅಂತ ಹೇಳ್ತಾರಲ್ಲ, ಇವರೆಲ್ಲ ಮುಂದಿನ ಬಾರಿ ನಿರಲಿ 2029 ಎಲ್ಲಿ ಹೋಗಲಿ, ಇನ್ನು 5 ವರ್ಷಕ್ಕೆ ಬರುತ್ತೆ. ಆವಾಗ ಪ್ರಿಯಾಂಕಾ ವಾಡ್ರಾವ್ನಿರಲಿ, ಅಖಿಲೇಶ್ ಯಾದವ್ನಿರಲಿ, ರಾಹುಲ್ ಗಾಂಧಿನಿರಲಿ, ಏಕಕಾಲಕ್ಕೆ ಎಲ್ಲರನ್ನೂ ಚುನಾವಣೆ ನಿಲ್ಲಿಸ್ಬಿಡ್ಲಿ, ನೋಡೋಣ ಏನಾಗ್ಬಿಡುತ್ತೆ ಅಂತ. ಮತ್ತೆ ಮಾತಾಡ್ತೀನಿ, ತುಂಬ ಕೋಪ ಬರುತ್ತೆ, ಏನು ಮಾಡ್ತೀರ ತಡ್ಕೊಳ್ಳಿಕ್ಕೆ ಆಗಲ್ಲ, ಮಾತಾಡ್ಬಿಡ್ತೀವಿ. ನನ್ನ ಮಾತಿನಲ್ಲಿ ಚ್ಯುತಿ ಆಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ, ಲೋಪಗಳಾಗಿದ್ದರೆ ಕ್ಷಮಿಸಿರಲಿ. ಕೆಲವೊಂದು ಸಲ ಅವಾಚ್ಯವಾಗಿ ಶಬ್ದಗಳು ಬರುವ ಸಾಧ್ಯತೆ ಇರ್ತದೆ ಕೋಪದ ಭರದಲ್ಲಿ. ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.